ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಸಂಬಂಧ ಭಟ್ಕಳದಲ್ಲಿ ಎನ್ಐಎ ದಾಳಿ ನಡೆಸಿದೆ. ಶಂಕಿತ ಉಗ್ರನ ಪುತ್ರನ ಮನೆ ಮೇಲೆ ದಾಳಿ ನಡೆಸಿ ಶೋಧ ಕಾರ್ಯವನ್ನು ನಡೆಸಿದೆ. ತಕಿಯಾ ಸ್ಟ್ರೀಟ್ನ ಶಂಕಿತ ಉಗ್ರ ಇಕ್ಬಾಲ್ ಭಟ್ಕಳ ಪುತ್ರ ಅಬ್ದುಲ್ ರಬಿ ನಿವಾಸದ ಮೇಲೆ ದಾಳಿ ನಡೆಸಲಾಯಿತು. ಬಾಂಬರ್ ವಯಸ್ಸು ರಬಿಗೆ ಹೋಲಿಕೆ ಹಿನ್ನೆಲೆ ದಾಳಿ ನಡೆದಿದೆ. ಜೊತೆಗೆ ವಿಚಾರಣೆಗೆ ಹಾಜರಾಗುವಂತೆ ರಬಿಗೆ ನೋಟಿಸ್ ಕೂಡ ಜಾರಿ ಮಾಡಲಾಯಿತು. ಹಾವೇರಿಯ ಕಂಚಾರಗಟ್ಟಿ ಚೆಕ್ಪೋಸ್ಟ್ನಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 5.17 ಲಕ್ಷ ಹಣವನ್ನು ವಶಕ್ಕೆ ಪಡೆಯಲಾಯಿತು. 3 ಪ್ರತ್ಯೇಕ ಪ್ರಕರಣಗಳಲ್ಲಿ 5,17,540 ರೂಪಾಯಿಯನ್ನ ಜಪ್ತಿ ಮಾಡಲಾಗಿದೆ. ರವಿ ಕರೂರ ಶಿರಗುಪ್ಪ ಎಂಬಾತನಿಂದ 2,78,000 ಹಣ ವಶಕ್ಕೆ ಪಡೆದರೆ ಶ್ರೀನಿವಾಸ ವೆಂಕಟರಾಮುಡು ಎಂಬ ವ್ಯಕ್ತಿಯಿಂದ 53,040 ರೂಪಾಯಿ ವಶಕ್ಕೆ ಪಡೆಯಲಾಯಿತು. ಇನ್ನು ತಡಸ ಚೆಕ್ಪೋಸ್ಟ್ನಲ್ಲಿ ದಾಖಲೆ ಇಲ್ಲದೆ ಕಾರ್ನಲ್ಲಿ ಸಾಗಿಸ್ತಾ ಇದ್ದ 1,86,500 ರೂಪಾಯಿ ಹಣವನ್ನು ಜಪ್ತಿ ಮಾಡಲಾಗ್ತಾ ಇದೆ. ನಿರ್ಮಾಣ ಹಂತದ ಸೇತುವೆಯ ಸ್ಲ್ಯಾಬ್ ಕುಸಿತಗೊಂಡ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ನಡೆದಿದೆ. ಈಗೊಂದು ಘಟನೆಯಲ್ಲಿ ಸೇತುವೆ ಕೆಳಗಿದ್ದ ಟ್ರಕ್ ಜಖಮಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಅಘನಾಶಿನಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಿಸಲಾಗ್ತಾ ಇತ್ತು. ಕಳಪೆ ಕಾಮಗಾರಿ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚೈತ್ರ ಆ್ಯಂಡ್ ಗ್ಯಾಂಗ್ ಬಿಜೆಪಿ ಟಿಕೆಟ್ ವಂಚನೆ ಪ್ರಕರಣ ಸಂಬಂಧ ಆರೋಪಿ ಧನರಾಜ್ ಸಲೂನ್ ಮಾಲೀಕನ ಹಲ್ಲೆ ಮಾಡಿರೋ ಆರೋಪ ಕೇಳಿಬಂದಿದೆ. ಮಾಧ್ಯಮಗಳಿಗೆ ಯಾಕೆ ಹೇಳಿದೆ ಅಂತೇಳಿ ಧನರಾಜ್ ಹಲ್ಲೆ ಮಾಡಿದ್ದಾನೆ ಅಂತೇಳಿ ಸಲೂನ್ ಮಾಲೀಕ ರಾಮು ಆರೋಪಿಸುತ್ತಿದ್ದಾರೆ. ಈ ಸಂಬಂಧ ಬೀರೂರು ಪೊಲೀಸರು ದೂರು ದಾಖಲಿಸಿಕೊಳ್ಳೋದಕ್ಕೆ ಹಿಂದೇಟು ಹಾಕಿದ್ದಕ್ಕೆ ಚಿಕ್ಕಮಗಳೂರು ಎಸ್ಪಿಗೆ ದೂರು ಕೊಡಲಾಗಿದೆ. ಬ್ಯಾಗ್ ಮಾರ್ತಿದ್ದ ಬಡ ವೃದ್ಧನ ಮೇಲೆ ಮಾರ್ಷಲ್ ದರ್ಪ ತೋರಿಸಿದ್ದಾರೆ. ವ್ಯಾಪಾರಿಯ ಬ್ಯಾಗ್ ಕಸಿದು ದರ್ಪ ಮೆರೆದಿದ್ದಾರೆ. ಬೆಂಗಳೂರಿನ ಜಯನಗರದಿಂದ ಬೇರೆ ಕಡೆಗೆ ಸ್ಥಳಾಂತರಿಸುವ ವೇಳೆ ಒಂದು ಘಟನೆ ನಡೆದಿರೋದು. ಇನ್ನು ಇದೇ ರೀತಿಯಾದಂತಹ ಘಟನೆ ಮರುಕಳಿಸದಂತೆ ಮಾರ್ಷಲ್ಗೆ ವಾರ್ನಿಂಗ್ ಕೊಡಲಾಗಿದೆ. ನಾವು ಯಾವತ್ತೂ ಈ ಥರ ತೊಂದರೆ ಆಗಲಿಲ್ಲ ಮೇಡಮ್. ಈ ಸಲ ನಮಗೆ ಇದ್ದಕ್ಕಿದ್ದಾಗ 5 ತಿಂಗಳಿಂದ ಓವರ್ ಇದು ಮಾರ್ಷಲ್ನವರು ಓವರ್ ತೊಂದರೆ ಕೊಡ್ತಾವ್ರ ಮೇಡಮ್. ಅಂಗಡಿಗಳು ಹಾಕಕ್ಕೆ ಕೊಡ್ತಾ ಇಲ್ಲ. ನಾವೇನು ಮಾಡ್ತೀವಿ, ನಮ್ಮ ಹತ್ರ ಲೈಸೆನ್ಸ್ ಇದೆ, ಫುಟ್ಪಾಟಲ್ಲಿ ವ್ಯಾಪಾರ ಮಾಡುವಂಥ ನಮ್ಮ ಹತ್ರ ಆದ ಕಾರ್ಪೊರೇಷನ್ನಿಂದ ಲೈಸೆನ್ಸು ಬಂದಿದೆ. ಆದರೂ ನಮಗೆ ಏನು ಅನುಕೂಲ ಮಾಡಿಕೊಡ್ತಾ ಇಲ್ಲ. ಇಲ್ಲೆಲ್ಲ ಏನಾದರೂ ಒಂದು ಕಡೆ ವ್ಯವಸ್ಥೆ ಮಾಡಿಕೊಡಿ ಅಂದರು, ಯಾರು ಏನು ಮಾಡ್ತಾ ಇಲ್ಲ. ನಾವು MLA ಸಾಹೇಬ್ರ ಹತ್ರ, DK ಸಾಹೇಬ್ರ ಹತ್ರ ಎಲ್ಲರ ತವ ಹೋಗಿ ಬಂದಿದ್ದೀವಿ ಮೇಡಮ್. DCM ಹತ್ರನೂ ಹೋಗಿ ಬಂದಿದ್ದೀವಿ. ಮಾಡ್ತೀವಿ, ನೋಡ್ತೀವಿ ಅಷ್ಟೇ, ಬೇರೆ ಯಾರು ಏನು ಮಾತಾಡಿ ಮಾಡಿಕೊಡ್ತಾ ಇಲ್ಲ ಮೇಡಮ್. ಧಾರವಾಡದಲ್ಲಿ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀ ದಂಗಲ್ ಶುರುವಾಗಿದೆ. ದಿಂಗಾಲೇಶ್ವರ ಶ್ರೀ ಆರೋಪಕ್ಕೆ ಸಚಿವ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ. ದಿಂಗಾಲೇಶ್ವರ ಶ್ರೀ ಮೇಲೆ ನನಗೆ ಅಪಾರವಾದಂತಹ ಗೌರವ ಇದೆ. ಶ್ರೀಗಳ ಮಾತುಗಳನ್ನು ಆಶೀರ್ವಾದ ಅಂತ ಭಾವಿಸ್ತೀನಿ. ವೈಯಕ್ತಿಕವಾದಂತಹ ಟೀಕೆ ಆರೋಪಗಳಿಗೆ ರಿಯಾಕ್ಷನ್ ಕೊಡೋದಿಲ್ಲ. ಅವರು ಸಮಯ ನೀಡಿದರೆ ಅವರ ಜೊತೆ ಮಾತಾಡ್ತೀನಿ. ಅವ್ರಿಗಾದಂತಹ ತಪ್ಪು ಗ್ರಹಿಕೆ ಸರಿಪಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತಂದ್ರು. ದಿಂಗಾಲೇಶ್ವರ ಸ್ವಾಮಿಗಳು ಹೇಳಿಕೆಗೆ ನಾನಿಷ್ಟ ಹೇಳೋದು, ಅವರು ಒಬ್ಬ ಸುಪ್ರಸಿದ್ಧ ಪೀಠದ ಮಠಾಧಿಪತಿಗಳು. ಅವ್ರ ಬಗ್ಗೆ ನನಗೆ ಅಪಾರವಾದಂಥ ಶ್ರದ್ಧೆ, ಗೌರವ, ಎಲ್ಲವೂ ಭಕ್ತಿ ಎಲ್ಲವೂ ಇದೆ. ಮತ್ತು ಆ ಪೀಠದ ಬಗ್ಗೆನೂ ನನಗೆ ಅಪಾರವಾದ ಗೌರವ ಇದೆ. ಮತ್ತು ಲಿಂಗಾಲೇಶ್ವರ ಸ್ವಾಮಿಗಳಾಯಿತು ಮತ್ತು ವಿಶೇಷವಾಗಿ ಅವರ ಪೂಜ್ಯ ಗುರುಗಳಾಯಿತು. ಅವರ ಜೊತೆಗೆ ನನಗೆ ಕಳೆದ 30-35 ವರ್ಷದಿಂದ ಸಂಬಂಧಗಳಿದೆ. ಅವರ ಎಲ್ಲ ಮಾತನ್ನು ನಾನು ಆಶೀರ್ವಾದ ಅಂತ ಭಾವಿಸಿದ್ದೇನೆ. ಮುಂಬರುವಂಥ ದಿವಸಗಳಲ್ಲಿ ಅವ್ರಿಗೇನು ತಪ್ಪು ತಿಳುವಳಿಕೆ ಆಗಿದೆ ಅದನ್ನು ಸರಿಪಡಿಸಲಿಕ್ಕೆ ನಾವೆಲ್ಲರೂ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀ ಆರೋಪ ಸಂಬಂಧ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಜೋಶಿ ಕ್ಷೇತ್ರ ಬದಲಾವಣೆ ಇಲ್ಲ. ದಿಂಗಾಲೇಶ್ವರ ಸೇರಿ ಮಠಾಧೀಶರಲ್ಲಿ ತಪ್ಪು ಗ್ರಹಿಕೆ ಆಗಿದೆ. ಆ ತಪ್ಪು ಗ್ರಹಿಕೆಯನ್ನ ಸರಿಪಡಿಸೋ ಕೆಲಸ ಮಾಡ್ತೀನಿ. ಅವ್ರ ಜೊತೆ ಮಾತಾಡಿ ಮನವೊಲಿಸೋ ಪ್ರಯತ್ನವನ್ನ ಮಾಡ್ತೀನಿ ಅಂತಂದ್ರು. ಕಾರಣಕ್ಕೂ ಪ್ರಹ್ಲಾದ್ ಜೋಶಿಯವ್ರನ್ನ ಬದಲಾವಣೆ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಈ ಭಾಗದ ಒಬ್ಬ ಜನಪ್ರಿಯ ನಾಯಕರವರು ಬಹಳ ದೊಡ್ಡ ಅಂತರದಲ್ಲಿ ಅವರು ಚುನಾವಣೆಯಲ್ಲಿ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ.
ಲಿಂಗಲೇಶ್ವರ ಸ್ವಾಮೀಜಿಯವರ ಹತ್ರ ನಾನೇ ಖುದ್ದಾಗಿ ದೂರವಾಣಿ ಮೂಲಕ ಮಾತನಾಡ್ತೇನೆ. ತಪ್ಪು ಗ್ರಹಿಕೆ ಆಗಿದೆ, ಅವನು ಮನವರಿಕೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಯಾವ ಕಾರಣಕ್ಕೂ ಪ್ರಹ್ಲಾದ್ ಜೋಶಿಯವ್ರನ್ನ ಬದಲಾವಣೆ ಮಾಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಈ ಭಾಗದ ಒಬ್ಬ ಜನಪ್ರಿಯ ನಾಯಕರವರು, ಭಾಳ ದೊಡ್ಡ ಅಂತರದಲ್ಲಿ ಅವರು ಚುನಾವಣೆಯಲ್ಲಿ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಲಿಂಗಲೇಶ್ವರ ಸ್ವಾಮೀಜಿಯವರ ಹತ್ರ ನಾನೇ ಖುದ್ದಾಗಿ ದೂರವಾಣಿ ಮೂಲಕ ಮಾತನಾಡ್ತೇನೆ. ತಪ್ಪು ಗ್ರಹಿಕೆ ಆಗಿದೆ, ಅವನು ಮನವರಿಕೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ